ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಾದಾಮಿ ಪೌಡರು ಮನೆಯಲ್ಲಿ ಯಾವ ರೀತಿ ತಯಾರಿಸೋದು ನೋಡೋಣ ಬನ್ನಿ. ಇದು ತುಂಬಾ ಈಸಿಯಾಗಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ನಾನು 1 ಬೌಲ್ನಷ್ಟು ಬಾದಾಮಿ ತಗೊಂಡಿದ್ದೀನಿ, ಒಂದು ಅರ್ಧ ಬೌಲು ಗೋಡಂಬಿ, ಒಂದು ಅರ್ಧಕ್ಕಿಂತ ಕಡಿಮೆ ಪಿಸ್ತಾ, 1 ಬೌಲ್ ಸಕ್ಕರೆ ಮತ್ತೆ ಕೇಸರಿ. ನೆಕ್ಸ್ಟ್ ಇಲ್ಲಿ ನಾವು ಹಂಚಿನಲ್ಲಿ ನಾವು ಬಾದಾಮಿನ ಹುರ್ಕೊಳ್ಳೋಣ. ನೋಡ್ರಿ, ಜಾಸ್ತಿ ಏನ್ ಹುರ್ಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದ್ರಲ್ಲಿ ನಾವು ಗೋಡಂಬಿ ಹಾಕೊಳ್ಳೋಣ, ಹಾಗೆ ಪಿಸ್ತಾನು ಹಾಕೊಳ್ಳೋಣ್ರಿ. ನೀಟಾಗಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಹೊರಗಡೆ ನಾವು ಬಾದಾಮಿ ಪೌಡರ್ ತಂದು ಕುಡಿಯೋದ್ಕಿಂತ ನಾವು ಮನೆಯಲ್ಲೇ ಬಾದಾಮಿ ಪೌಡರ್ ಮಾಡ್ಕೊಂಡು ಹಾಲಲ್ಲಿ ಬೆರೆಸ್ಕೊಂಡು ಕುಡಿಯೋದ್ರಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ, ತುಂಬಾನೇ ರುಚಿಕರವಾಗಿರುತ್ತೆ. ನೋಡಿ, ಇದು ಬಾದಾಮಿ ಮೂಳೆಗೆ, ಹಾರ್ಟಿಗೆ ತುಂಬಾನೇ ಒಳ್ಳೇದು, ಮತ್ತೆ ಮೆದುಳಿನ ನೆನಪಿನ ಶಕ್ತಿಗೂ ತುಂಬಾನೇ ಒಳ್ಳೇದು ಕಣ್ರಿ ಇದು. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಚಿಕ್ಕ ಮಕ್ಕಳಿಗೆ ಬಾದಾಮಿ ಪೌಡ್ರು ಹಾಲಲ್ಲಿ ಬೆರೆಸಿ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ಕಣ್ರಿ. ಅವ್ರಿಗೆ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಕಣ್ರಿ, ತುಂಬಾನೇ ಒಳ್ಳೇದು. ನೋಡ್ರಿ, ಈ ಬಾದಾಮಿಯಲ್ಲಿ ಗುಡ್ ಫ್ಯಾಟ್ ಇದೆ ಕಣ್ರಿ, ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ನೀವು ದಿನಕ್ಕೆ 2 ಬಾರಿ ಆದ್ರೂ ಕುಡಿಬಹುದು ಬಾದಾಮಿ ಮಿಲ್ಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಇದು. ನೋಡ್ರಿ, ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾವು ಚಿಟಿಕೆ ಕೇಸರಿ ಹಾಕೊಳ್ಳೋಣ್ರಿ, ಹಾಗೆ ಸಕ್ಕರೆನೂ ಬೆರೆಸ್ಕೊಳ್ಳೋಣ. ನೋಡ್ರಿ, ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ್ರಿ. ಸಕ್ಕರೆ ನಾವು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಕಣ್ರಿ. ಆದಷ್ಟು ನಾವು ಸಕ್ಕರೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕಾಗುತ್ತೆ. ನೋಡ್ರಿ, ರೆಡಿ ಆಯ್ತು ಬಾದಾಮಿ ಪೌಡ್ರು. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ ಮನೆಯಲ್ಲಿ ಬಾದಾಮಿ ಪೌಡರ್ ಮಾಡ್ಕೊಂಡು ಕುಡಿಯೋದ್ರಿಂದ. ನೋಡಿ, ಅಂಗಡಿಯಲ್ಲಿ ಬಾದಾಮಿ ಪೌಡ್ರು ತಂದು ಕುಡಿಯೋದ್ರಿಂದ ಅದ್ರಲ್ಲಿ ಜಾಸ್ತಿ ಪ್ರಮಾಣ ಸಕ್ಕರೆನೇ ಇರುತ್ತೆ ಕಣ್ರಿ, ತುಂಬಾನೇ ಸ್ವೀಟ್ ಇರುತ್ತೆ. ಅದೇ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಯೂಸ್ ಮಾಡ್ಕೊಂಡು ಕುಡಿಬಹುದು ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಒಂದು ಇದು ಡಬ್ಬೆಲಿ ಹಾಕೊಳ್ಳೋಣ್ರಿ. ನೋಡ್ರಿ, ಒಂದು ಡಬ್ಬೆಲಿ ನಾವು ಸ್ಟೋರ್ ಮಾಡ್ಕೊಳ್ಳೋಣ. ಇದು ಡಬ್ಬೆಲೆ ಹಾಕೋಬೇಕಾಗುತ್ತೆ ಕಣ್ರಿ ಆದ್ಮೇಲೆ. ನೋಡ್ರಿ, ನಾವು ಮನೆಯಲ್ಲಿ ಒಂದ್ 5 ಜನ ಇದೀವಿ ಕಣ್ರಿ. 5 ಜನ ಇದ್ರೆ ನಾವು ಮನೆ ಮಂದಿ ಎಲ್ಲ ನಾವು ಒಂದು 15 ದಿವಸ, ಒಂದು 20 ದಿವಸನಾದ್ರೂ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಬಾದಾಮಿ ಪೌಡ್ರು. ನೋಡ್ರಿ, ನಾನು 5 ಲೋಟಕ್ಕೆ ಹಾಲು ಹಾಕ್ತಾ ಇದ್ದೀನಿ, ಹಾಲು ಹಾಕೊಳ್ತಾ ಇದೀನಿ. ಒಂದೊಂದೇ ಸ್ಪೂನ್ ಮಾತ್ರ ನಾವು ಯೂಸ್ ಮಾಡ್ಬೇಕಾಗತ್ತೆ ಕಣ್ರಿ, ಜಾಸ್ತಿ ಯೂಸ್ ಮಾಡಬೇಡ್ರಿ. 1 ಸ್ಪೂನ್ ಮಾತ್ರ ನಾವು ಹಾಲಲ್ಲಿ ಬೆರೆಸ್ಕೊಂಡು ಕುಡಿಬೇಕಾಗತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಬಾಯ್.